ನಿಮ್ಮಂತ ಮಂತ್ರಿ ಸೈನ್ಯಾಧೀಶರು ನಮ್ಮ ಯಾದವ ರಾಜ್ಯದಲ್ಲಿರುವಾಗ ನಮ್ಮ ರಾಜ್ಯಕ್ಕೆ ಕೊರತೆಂದರೆ ಏನಾಯಿತು? ಚಾಲನೆ ಸಮಾಚಾರವೇನು? ಬರಲಿ, ಬಹಳ ಸಂತೋಷ. ಆತನನ್ನು ಸಕಲ ಗೌರವರೊಂದಿಗೆ ನಮ್ಮ ಆಸರೆಗೆ ಕರೆತಂದಿ. ನನ್ನಣ್ಣನಾದ ಬಲರಾಮನು ಆ ದುರ್ಯೋಧನನಿಗೆ ಯುದ್ಧಕ್ಕೆ ಸಹಾಯ ಮಾಡುವನೆಂದು ಮಾತು ಕೊಟ್ಟಿರುವುದು. ಬಲಾಯುಧನೆದ್ದು ಹಿಡಿದು ನಿಂತನೆಂದರೆ ಆತನೊಡನೆ ಜಯಿಸುವರೇ ಇರಲು ನಾನೀಗಲೇ ಒಂದು ಉಪಾಯವನ್ನು ಮಾಡಿದೆ. ನಾನೀಗಲೇ ಒಂದು ಗೋವನ್ನು ನಿರ್ಮಿಸಿ ಆ ಗೋವು ಆತನಿಂದಲೇ ವೃದ್ಧ ಹೊಂದುವಂತೆ ಮಾಡಿದೆ. ಆತನು ಗೋಹತ್ಯೆ ಕಾರಣಕ್ಕಾಗಿ 21 ದಿವಸ ಭೂಪ್ರದಕ್ಷಿಣೆಗೆಂದು ಕಳಿಸಿರುವುದು. ಆ 21 ದಿವಸ ಭೂಪ್ರದಕ್ಷಿಣೆ ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಯುದ್ಧವನ್ನು ಸಮಾಪ್ತಿಗೊಳಿಸಿದೆ. ಯೋಗಮಾಯ ಕ್ಷಣಕಾಲ ಜಾಗೃತಳಾಗಿದೆ. ಈ ಉದ್ಯಾನವನವು ಎಷ್ಟೊಂದು ರಮಣೀಯವಾಗಿ ಕಂಡುಬರುತ್ತಿದೆ ಅಲ್ಲ. ಅದು ಅಲ್ಲದೆ ಯಾವುದೋ ಒಂದು ಗೋವು ನನ್ನನ್ನೇ ಹಿಂಬಾಲಿಸುತ್ತಿದೆ ಅಲ್ಲ. ಇರಲಿ, ಅಲ್ಲದೆ ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿದೆ ಅಲ್ಲ. ಇರಲಿ, ಬೆದರಿಸಿ ಓಡಿಸುವೆನು ಇದನ್ನು. ಒಂದು ಸಣ್ಣ ಕಲ್ಲಿಂದ ಬರೆದ ಮಾತ್ರಕ್ಕೆ ಈ ಗೋವು ಪ್ರಾಣ ಬಿಟ್ಟಿದ್ದಲ್ಲ. ಆ ಶಿವ ಆ ವಿಧಿ ಮುಂದೆ ಹೇಗಿರಲಿ.
ಯಾವುದಾದರೂ ಒಂದು ಪರಿಹಾರದ ಮಾರ್ಗವನ್ನು ತಿಳಿದುಕೊಳ್ಳುವೆನು. ಕೃಷ್ಣ ಕೃಷ್ಣ ಎಲ್ಲಿರುವೆ? ಬೇಗ ಬಾ ಕೃಷ್ಣ. ಕೃಷ್ಣ ಕೃಷ್ಣ ಏನೊಂದು ಹೇಳಲಿ ಕೃಷ್ಣ. ಇದೇನು ಮಲಗಿರುವುದು ಅಥವಾ ಯುದ್ಧ ಹೊಂದಿರುವುದು? ಕೃಷ್ಣ ಏನೆಂದು ಹೇಳಲಿ. ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ದೊರೆಯಾದೆ. ಅಯ್ಯೋ ಪಾಪಕ್ಕೆ ದೊರೆಯಾದೆ. ಕೃಷ್ಣ ಏನೆಂದು ಹೇಳಲಿ. ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ದೊರೆಯಾದೆ. ಅಯ್ಯೋ ಪಾಪಕ್ಕೆ ದೊರೆಯಾದೆ. ಕೃಷ್ಣ ಏನೆಂದು ಹೇಳು. ಗೋರಾರಣ್ಯದ ಗೋಮಾತೆಯರು ಕೊಂಡರು ನಾನು ಕೋಪದಲೇ. ಗೋರಾರಣ್ಯದ ಗೋಮಾತೆಯರು ಕೊಂಡರು ನಾನು ಕೋಪದಲೇ. ಇದರ ಪಾಪವಾದೇರುವ ಬಗೆಯ ಇದರ ಪಾಪವಾದೇರುವ ಬಗೆಯ ಕಾಣೆನ ನಾನು ತಲೆಯೊಳಗೆ. ಅಕಟ ಕಟಾಗೋ ಹತ್ಯೆಯ ಮಾಡಿ ಪಾಪಕ್ಕೆ ದೊರೆಯಾದೆ. ಅಯ್ಯೋ ಪಾಪಕ್ಕೆ ದೊರೆಯಾದೆ. ಅಯ್ಯೋ ಪಾಪಕ್ಕೆ ದೊರೆಯಾದೆ. ಕೃಷ್ಣ ಏನೆಂದೂ ಹೇಳಲಿ. ವಿಶ್ರಾಂತಿಗೆಂದು ನಮ್ಮ ಉದ್ಯಾನಕ್ಕೆ ಬರುತ್ತಿದ್ದಾಗ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿತ್ತು. ಇದನ್ನು ಅಲ್ಲದೆ ನಮ್ಮ ಉದ್ಯಾನವನವನ್ನು ಹಾಳು ಮಾಡುತ್ತಿತ್ತು. ಇದನ್ನು ಬೆದರಿಸಿ ಓಡಿಸುವ ಸಲುವಾಗಿ ಒಂದು ಸಣ್ಣ ಕಲ್ಲನ್ನು ಎಸೆದೆ. ಈ ಗೋವು ಪ್ರಾಣ ಬಿಟ್ಟಿತು ಕೃಷ್ಣ. ಅಣ್ಣ ಶಿವ ಶಿವ, ಇದೇನಣ್ಣ ಇಂಥ ಅಕಾರ್ಯವನ್ನು ಮಾಡಿಬಿಟ್ಟೆ. ಗೋಹತ್ಯೆ ಮಹಾಪಾಪವಲ್ಲವಣ್ಣ. ಕೃಷ್ಣ ಅದು ನನಗೂ ತಿಳಿದಿದೆ. ಗೋಹತ್ಯೆ ಮಹಾಪಾಕರ. ಈ ಪಾಪ ಪರಿಹಾರಕ್ಕಾಗಿ ಯಾವುದಾದರೊಂದು ಉಪಾಯ ಎಂದರೆ ತಿಳಿಸು. ಇರುವುದಣ್ಣ, ಆದರೆ ಇದು ಯುದ್ಧದ ಸಮಯ. ಆ ದುರ್ಯೋಧನನಿಗೆ ನೀನು ಯುದ್ಧಕ್ಕೆ ಬರುವುದಾಗಿ ಮಾತನ್ನು ಕೊಟ್ಟಿರುವುದು. ಇಂಥ ಸಂದಿಗ್ಧ ಸಮಯದಲ್ಲಿ ಏನು ತಾನೇ ಮಾಡಿ ಅಣ್ಣ? ನಿನಗೆ ಸಾಧ್ಯವಿಲ್ಲ. ಇದು ನಿನಗೆ ಸಾಧ್ಯವಿಲ್ಲ. ಇನ್ನು ನಿನಗೆ ಸಾಧ್ಯವೇನಣ್ಣ? ಏಕೆ ಸಾಧ್ಯವಿಲ್ಲ ಕೃಷ್ಣ? ತಿಳಿಸು. ಅಣ್ಣ, ಗೋಹತ್ಯೆ ಮಾಡಿದ ಪುರುಷನು ನಿಂತಲ್ಲಿ ನಿಲ್ಲದೆ, ಕೂತಲ್ಲಿ ಕೂರದೆ, ಸಪ್ತ ನದಿಗಳಲ್ಲಿ ಸ್ನಾನ ಮಾಡಿ 21 ದಿವಸ ಭೂಪ್ರದಕ್ಷಿಣೆ ಮಾಡಿ ಬಂದರೆ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳು ಹೇಳಿದ್ದರು. ಇದು ಯುದ್ಧ ಕಾಲ. ಹೇಳು. ಆಯ್ತು, ಇದು ಯುದ್ಧ ಕಾಲ. ಇದು ಯುದ್ಧ ಕಾಲವಣ್ಣ. ಆ ದುರ್ಯೋಧನನಿಗೆ ನೀನು ಮಾತು ಕೊಟ್ಟಿರುವೆ. ಇಂತಹ ಸಂದಿಗ್ಧ ಸಮಯದಲ್ಲಿ ನೀನು ಯಾವ ನಿರ್ಧಾರವನ್ನು ತೆಗೆದುಕೊಂಡಿರುವೆ? ಕೃಷ್ಣ, ಈ ಯುದ್ಧವು ಯಾರಿಗೆ ಬೇಕು? ನನ್ನ ಗತಿ ಹೀಗಾಗಿರುವಾಗ ಮತ್ತೊಬ್ಬರ ವಿಚಾರ ನನಗೇಕೆ? ಈ ಯುದ್ಧದಲ್ಲಿ ಕೌರವರೇ ಹತರಾಗಲಿ ಅಥವಾ ಪಾಂಡವರೇ ಹತರಾಗಲಿ, ಈ ನನ್ನ ಪಾಪ ಪರಿಹಾರವಾದರೆ ಸಾಕು. ನಿನ್ನ ಮಾತಿನಂತೆ ನಾನೀಗಲೇ ಭೂಪ್ರದಕ್ಷಿಣೆಗೆ ಹೋಗುವೆನು. ಶಂಭೋ ಮಹಾದೇವ. ಅಣ್ಣ, ಶಂಭೋ ಮಹಾದೇವ. ಅಣ್ಣ, ಶಂಭೋ ಮಹಾದೇವ. ಈತನನ್ನು ಭೂಪ್ರದಕ್ಷಿಣೆಗೆಂದು ಕಳಿಸಿದ್ದರೆ ಈ ಯುದ್ಧದಲ್ಲಿ ಜಯಿಸುವ ಇರಲ್ಲ. ಈತನು ಭೂಪ್ರದಕ್ಷಿಣೆಗೆ ಮುಗಿಸಿಕೊಂಡು ಬರುವಷ್ಟರಲ್ಲಿ ಈ ಯುದ್ಧವನ್ನು ಸಮಾಪ್ತಿಗೊಳಿಸಿ ನಾವು